मैत्री का टीम है बोले तो 26,000 वोट कैसे लिए जेडीएस वाले? जेडीएस हुमनाबाद में 2 बार एमएलए जीते, दिवंगत मिराज पाटिल साहब जीते, नरसिंह पाटिल ठहरे जब एक बार 43,000, एक बार 33,000 लिए। उनका ही भी एक अस्तित्व है जेडीएस का हुमनाबाद में, उनका भी एक ये है रहता, उनका भी एक पार्टी का सिद्धांत रहता, उनका भी एक रहता। एमएलए इलेक्शन में कुछ अलायंस था सर? नहीं, कहाँ पे रहता, उनका पार्टी अलग तब था, अभी अलायंस है। एमएलए इलेक्शन में जेडीएस का इंडिपेंडेंट उन्होंने डाले था, हमारे भारतीय जनता पक्ष का कैंडिडेट हम थे। आपके साथ में है सर जेडीएस? आज पूरे टीम है ना उनके, पूरा पार्टी ही साथ में है, कौन कौन नहीं, पूरा पार्टी हमारा साथ में है। आने वाला बाहर से भी ये भी सुनने में आ रहा है सर, भगवान कोका साहब से बहुत सारे लोग नाराज है बोल के। किसके वास्ते नाराज है? यहाँ तक के एमएलए भी नाराज है बोल के। कोई भी नहीं, हम सब मिलके काम कर रहे हैं। आज एक प्रभु चौहान जी का उनका हेल्थ इश्यूज के वास्ते उन्होंने अकेले नहीं आ रहे, पार्टी के सभी कार्यकर्ता लोग, मंडल के अध्यक्ष सभी काम कर रहे हैं। हमारा पास वैसा कुछ नहीं, वो सब क्या भी रहे तो डिस्टर्बेंस रहे तो कांग्रेस सरकार में, कांग्रेस में है वो, हमारा पास भारतीय जनता थोड़ा बहुत छोटा मोटा रहता, एक घर में परिवार है बोलो तो। आज देखने में आ रहा है कि सर यहाँ पे जेडीएस और बीजेपी दोनों के साथ में बैठते हुए नजर आ रहे हैं, तो इसका मकसद क्या है? आज ಇವತ್ತಿನ ದಿವಸ ಈ ಒಂದು ಲೋಕಸಭೆ ಚುನಾವಣೆಯ ಏನು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ ಜೆಡಿಎಸ್ ಏನು ಒಂದು ಅಲಯನ್ಸ್ನಲ್ಲಿ ಈ ಒಂದು ಚುನಾವಣೆ ಎದುರಿಸ್ತಾ ಇದ್ದೆವು. ಅದರ ಹಾಗೆ ಇವತ್ತು ನಮ್ಮ ಹುಮ್ನಾಬಾದ್ ಮಂಡಲದಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ನ ಮುಖಂಡರುಗಳ ಒಂದು ಸಾಮಾನ್ಯ ಸಭೆ ಏರ್ಪಡಿಸಿದ್ದು ಹಾಗೂ ಪತ್ರಕರ್ತರಿಗೆ ಪತ್ರಿಕಾ ಒಂದು ಇದು ಕರೆಯಲಾಗಿದೆ. ಇವತ್ತಿನ ಈ ಒಂದು ಸಭೆಯಲ್ಲಿ ನಮ್ಮ ಜೆಡಿಎಸ್ನ ಎಲ್ಲ ಮುಖಂಡರುಗಳು, ನಮ್ಮ ಭಾರತೀಯ ಜನತಾ ಪಕ್ಷದ ಹುಮ್ನಾಬಾದಿನ ಎಲ್ಲ ಮುಖಂಡರುಗಳು ಈ ಒಂದು ಸಭೆಯಲ್ಲಿ ಆಹ್ವಾನಿಸಿದ್ದಾರೆ. ಅದರ ಹಾಗೆ ಏನೇ ಮೊನ್ನೆ ನಮ್ಮ ವಿರೋಧ ಪಕ್ಷರಾದಂಥ ಆರ್ ಅಶೋಕ ಅವರ ಒಂದು ನೇತೃತ್ವ ಹಾಗೂ ಜೆಡಿಎಸ್ಸಿನ ಹಿರಿಯ ಮುಖಂಡರಾದಂಥ ಬಂಡೆಪ್ಪ ಕಾಶಂಪುರ್ ಅವರ ಒಂದು ಸಮ್ಮುಖ ನೇತೃತ್ವದಲ್ಲಿ ಇದು ಸಮನ್ವಯ ಸಮಿತಿ, ಜಿಲ್ಲಾ ಸಮನ್ವಯ ಸಮಿತಿ ಕರೆಯಲಾಗಿತ್ತು. ಅದರ ಹಾಗೆ ಇವತ್ತು ನಾವು ಕೂಡ ಹುಮ್ನಾಬಾದ್ ಮಂಡಲದಲ್ಲಿ ಈ ಒಂದು ಸಭೆ ಕರೆದಿದ್ದೆವು. ಈ ಸಭೆಯ ಒಂದು ಉದ್ದೇಶ ಏನಂತಂದರೆ, ಇವತ್ತೇನು ರಾಜ್ಯದಲ್ಲಿ ಎರಡು ಪಕ್ಷದ ಒಂದು ಅಲಯನ್ಸ್ಲಿಂದ ನಾವು ಈ ಚುನಾವಣೆ ಎದುರಿಸ್ತಾ ಇದ್ದೆವು. ಈ ಒಂದು ಚುನಾವಣೆಯಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ಸಿನ ಏನು ಇವತ್ತು ನಮ್ಮ ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ಸುಮಾರು 10 ವರ್ಷಗಳಿಂದ ಈ ರಾಷ್ಟ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಅದರ ಹಾಗೆ ಇವತ್ತು ನಮ್ಮ ಜೆಡಿಎಸ್ಸಿನ ಮುಖಂಡರು ಹಿರಿಯರಾದಂಥ ದೇವೇಗೌಡರು, ಕುಮಾರಣ್ಣವರು ಕೂಡ ಈ ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಚುನಾವಣೆಯಲ್ಲಿ ನಾವಿಬ್ಬರೂ ಕೂಡ ಏನು ರಾಜ್ಯದಲ್ಲಿ ಸುಮಾರು 28 ಕ್ಷೇತ್ರಗಳ ಪೈಕಿ 3ರಲ್ಲಿ ಜೆಡಿಎಸ್ಸು ಮತ್ತು 25 ಕ್ಷೇತ್ರಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಿದೆವು. ಅದರ ಹಾಗೆ ಇವತ್ತು ಅವೆಲ್ಲ ನೋಡಿದ ಹಾಗೆ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯವಾದಂಥ ವಾತಾವರಣ ಇದೆ. ಗೊತ್ತಾ ಹೇಗೆ 2019ರ ಒಂದು ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಸುಮಾರು 25 ಕ್ಷೇತ್ರಗಳಲ್ಲಿ ನಾವು ವಿಜಯಶಾಲಿಯಾಗಿದ್ದೆವು. ಹಾಗೆ ಜೆಡಿಎಸ್ಸು ಕೂಡ ಒಂದು ಸ್ಥಾನದಲ್ಲಿ ಆಗಿತ್ತು. ಇವತ್ತು ನಾವು ನಮ್ಮ ಜೆಡಿಎಸ್ ಅವರ ಒಂದು ಮೈತ್ರಿಯಿಂದ ಈ ಚುನಾವಣೆಯಲ್ಲಿ 28 ಕ್ಷೇತ್ರದಲ್ಲಿ ನಮ್ಮ ಈ ಮೈತ್ರಿ NDA ಅಭ್ಯರ್ಥಿಗಳನ್ನು ಗೆಲ್ತಾರಂತ ಇವತ್ತು ವಿಶ್ವಾಸ ಇದೆ. ಈಗಾಗಲೇ ತಮ್ಗೆ ಗೊತ್ತಿದ್ದಾಗೆ ಇವತ್ತು ನಮ್ಮ ಕರ್ನಾಟಕದಲ್ಲೆಲ್ಲ ಇಡೀ ರಾಷ್ಟ್ರದಲ್ಲೇ ಒಂದು ಮೋದಿ ಪರ ಒಲವಿದೆ. ಈ ಒಂದು ಚುನಾವಣೆಯಲ್ಲಿ ಸುಮಾರು 400 ಸ್ಥಾನಗಳನ್ನು ನಾವು ಗೆಲ್ತೀವಂತ ಇವತ್ತು ಆತ್ಮವಿಶ್ವಾಸ ಇದೆ. ಇವತ್ತು ಯಾಕೆ ಅಂತಂತಂದರೆ ಇವತ್ತು ಮೋದಿಯವರ
ಮಾಡಿದಂಥ ಕಾರ್ಯ ಇವತ್ತು ಇಡೀ ವಿಶ್ವವನ್ನೇ ತಿರುಗಿ ನೋಡುವಂಥ ಕಾರ್ಯ ಇವತ್ತು ನಮ್ಮ ಭಾರತ ದೇಶದಲ್ಲಿ ಮೋದಿಯವರ ನೇತೃತ್ವದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ಅನೇಕ ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ಇವತ್ತು ಇಡೀ ಭಾರತ ದೇಶದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ರೈತರ ಬಗ್ಗೆ ಇರ್ಬೋದು, ದೀನದಲಿತರ ಬಗ್ಗೆ ಇರ್ಬೋದು, ಬಡ ಜನರ ಬಗ್ಗೆ ಇರ್ಬೋದು, ಎಲ್ಲ ಸಮಾಜದ ಎಲ್ಲ ಧರ್ಮದವರಿಗೆ ನ್ಯಾಯ ಕೊಡುವಂಥ ಕಾರ್ಯ ನರೇಂದ್ರ ಮೋದಿಯವರು ಮಾಡ್ಕೊಂಡು ಹೋಗಿದ್ದಾರೆ. ಅದರ ಹಾಗೆ ಎಲ್ಲ ಕಡೆಯೂ ಕೂಡ ಇವತ್ತು ಒಳ್ಳೆಯದಂಥ ವಾತಾವರಣ ಇದೆ. ಇವತ್ತು ತಾವು ನೋಡ್ಬೋದು ಏನಿದು ಒಂದು ಇಂಡಿ ಮೈತ್ರಿ ಪಕ್ಷ ಏನು ಮಾಡ್ಕೊಂಡಿದ್ದಾರ ಇವತ್ತು ಕಾಂಗ್ರೆಸ್ ಅನ್ಯ ಪಕ್ಷದವರು ಇವತ್ತು ಅವರಿಗೆಲ್ಲೂ ಕೂಡ ನೆಲೆ ಸಿಗ್ತಾ ಇಲ್ಲ. ಇವತ್ತು ಎಲ್ಲೂ ಕೂಡ ಅವರವರಲ್ಲಿ ಅಪಸ್ವರಗಳನ್ನು ಇವತ್ತು ಕಾಣ್ತಾ ಇದ್ದೀರಿ. ಇವತ್ತಲ್ಲಿ ಯಾರು ಒಂದು ಪ್ರಧಾನಿ ಯಾರಾಗಬೇಕಂತ ಅವರವರಲ್ಲಿ ಗೊಂದಲಿದೆ. ಗೊತ್ತಾ ಸುಮ್ಮನೆ ಗೊತ್ತಾ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಯಾವುದೂ ಕೂಡ ಅವರು ಏನು ಇವತ್ತು ಗ್ಯಾರಂಟಿ ಬಗ್ಗೆ ಹೇಳ್ತಾ ಇದ್ದಾರೆ, ಯಾರೂ ಕೂಡ ಅದರ ಬಗ್ಗೆ ಇದು ಮಾಡ್ತಾ ಇಲ್ಲ. ಗ್ಯಾರಂಟಿಗಳು ಕೂಡ ಯಾವುದೂ ಒಳ್ಳೆ ರೀತಿಯಲ್ಲಿ ನಡೆದಿಲ್ಲ ಅಂತ ಬಹಳ ಕರ್ನಾಟಕದಲ್ಲಿ ಮಾಜನತೆ ಸಿಟ್ಟಿಗಿದ್ದಾರೆ. ಇವತ್ತ ದೀನದಲಿತರು ಕೂಡ ಇವತ್ತ ಕಾಂಗ್ರೆಸ್ ಪರವಾಗಿಲ್ಲ. ಯಾಕೆಂತಂದರೆ ಸುಮಾರು 11,500 ಕೋಟಿ ರೂಪಾಯಿ ಇವತ್ತೇನು SC ST ಮೀಸಲಿಟ್ಟಂಥ ಹಣ ಇವತ್ತು ದುರ್ಬಳಕೆ ಮಾಡ್ಕೊಂಡು ಇವತ್ತು ಈ ಸ್ಕೀಮಿಗೆ ಕೊಡ್ತಂಥ ಕಾರ್ಯ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕಾಗಿ ಇವತ್ತೇನು ನಾವು ನಮ್ಮ JDSದು ಈ ಒಂದು ಸಭೆಯಲ್ಲಿ ನಾವು ಮುಂಬರ್ತ ದಿನಗಳಲ್ಲಿ ಅಂದರೆ 7ನೇ ತಾರೀಕಿಗೆ ಚುನಾವಣೆಯಲ್ಲಿ ಸಕ್ರಿಯವಾಗಿ ಇವತ್ತು ಆ ಪಕ್ಷದವರು ನಾವು ಎಲ್ಲ ನಮ್ಮ ಮುಖಂಡರುಗಳು ಈಗಾಗಲೇ ನಮ್ಮ ಹುಮ್ನಾಬಾದ್ನಲ್ಲಿ ಒಳ್ಳೆಯದಂಥ ವಾತಾವರಣ ಇದೆ. ನಾವು ಹೆಚ್ಚಿನ ಓಟು ಈ ಒಂದು ಸಲ ನಮ್ಮ ಲೋಕಸಭೆ ಚುನಾವಣೆಯಲ್ಲಿ ಸುಮಾರು 1 ಲಕ್ಷದ ಮೇಲ್ಪಟ್ಟು BJP ಮತ್ತು JDS ಒಗ್ಗೂಡಿ, ಯಾಕಂತಂದರೆ ಈ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಸುಮಾರು 76,000 ನಾವು ಭಾರತೀಯ ಜನತಾ ಪಕ್ಷ ಮತ್ತು 26,000 JDS ಮತಗಳನ್ನು ತೊಗೊಂಡಿದ್ದಾಗ ಇವೆಲ್ಲ ನೋಡಿದಾಗ ಈ ಸಲ ನಾವು ಅವರು ಕಲ್ತಿನ ಸುಮಾರು 1 ಲಕ್ಷದ ಮೇಲೆ ಇವತ್ತು ನಾವು मतगळನ್ನು ಪಡೆತಕ್ಕಂತದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತಮಗೆ. कौन-कौन आपके साथ में है सर जेडीएस? आज पूरे टीम है ना, उनके पूरा पार्टी साथ में है, कौन कौन नहीं, पूरा पार्टी हमारा साथ में है. आने वाला बाहर से भी ये भी सुनने में आ रहा है कि सर भगवान कोका साहब से बहुत सारे लोग नाराज है बोल के. किसके वास्ते नाराज है? यहाँ तक कि एमएलए भी नाराज है बोल के. कोई भी नहीं, हम सब मिलके काम कर रहे हैं. आज एक प्रभु चौहान जी का उनका हेल्थ इश्यूज के वास्ते उन्होंने अकेले नहीं आ रहे, पार्टी के सभी कार्यकर्ता लोग मंडल के अध्यक्ष सभी काम कर रहे हैं. हमारा पास वैसा कुछ नहीं, वो सब क्या भी रहे तो डिस्टर्बेंस रहे तो कांग्रेस सरकार में कांग्रेस में है वो, हमारा पास भारतीय जनता थोड़ा बहुत छोटा मोटा रहता, एक घर में परिवार है बोलो तो थोड़ा बहुत असमाधान क्या तो रहता, वो हमारा नेता लोग राज्य के और राष्ट्र के वो सबको बिठा के. कांग्रेस का पहले से आरोप था कि जेडीएस बीजेपी की बी टीम है बोल के. आज मैत्री के बाद सर इलेक्शन एमएलए इलेक्शन में आपका मैत्री का टीम है बोले तो 26,000 वोट कैसे लिए जेडीएस वाले? जेडीएस हुमनाबाद में 2 बार एमएलए जीते, दिवंगत मिराज पाटिल साहब जीते, नरसिंह पाटिल ठहरे जब एक बार 43,000 एक बार 33,000 लिए. उनका ही भी एक अस्तित्व है जेडीएस का हुमनाबाद में, उनका भी एक ये है रहता, उनका भी एक पार्टी का सिद्धांत रहता, उनका भी एक रहता. एमएलए इलेक्शन में कुछ अलायंस था सर इंटरनल? नहीं, कहाँ पे रहता, उनका पार्टी अलग था, अभी अलायंस है. एमएलए इलेक्शन में जेडीएस का इंडिपेंडेंट उन्होंने डाले था, हमारे भारतीय जनता पक्ष का कैंडिडेट हम थे. ಸರ್ ನಿನ್ನೆ ಬಸವ ಕಲ್ಯಾಣ ಸಮಾವೇಶದಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆದಂಥವರು ಯಾವುದೇ ಒಂದು ಅನುದಾನ ತರಲಿ ವಿಫಲವಾಗಿದ್ದಾರೆ. ಒಬ್ಬವರು ಯಾವ ಕೆಲವೊಂದು ಊರುಗಳೇ ಮುಖಾನೇ ಮಾಡಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಈಗಾಗಲೇ ತಾವು ನೋಡ್ಬೋದು, ಇವತ್ತಾ ಅವರಿಗೆ ಸ್ವಲ್ಪ ಮಾಹಿತಿ ಕೊರತೆ ಇರ್ಬೋದು. ತಾವು ನೋಡಿದ ಹಾಗೆ ಇವತ್ತೇನು ಒಂದು ಲೋಕಸಭೆ ಸದಸ್ಯರಿಗೆ ಅನುದಾನ ಇರೋದು 5 ಕೋಟಿ, ನಮ್ಮ ಶಾಸಕರಿಗೆ ಇರೋದು ವರ್ಷಿಗೆ 2 ಕೋಟಿ. ಈಗ 10 ವರ್ಷನಲ್ಲಿ ಲೋಕಸಭೆ ಸದಸ್ಯರಿಗೆ ಎಷ್ಟು ಅನುದಾನ ಇರ್ತದ? 50 ಕೋಟಿ ಬರಬೇಕಾಗಿತ್ತು. ಕೋವಿಡ್ನಲ್ಲಿ 2 ವರ್ಷ ಅನುದಾನ ಕೊಟ್ಟಿಲ್ಲ, ಸುಮಾರು 8 ಕೋಟಿ ಬಂದಿತ್ತು. 8 ಕೋಟಿಗೆ ಅವ್ರು 8 ತಾಲೂಕಕ್ಕೆ ಕೊಡಬೇಕು, ಅದ್ರ ಮುಖಾಂತರ ಇವತ್ತು ಕೊಟ್ಟಿದ್ದಾರೆ. ಈಗ ಅನುದಾನ ತರಲೇನೆ ಎಲ್ಲ ಕಡೆ ಅವ್ರು ರೋಡ್ ಏನು ಓಡಾಡ್ತಾ ಇದ್ದಾರ, ಏನು ಕಾಂಗ್ರೆಸ್ದವ್ರು ಮಾಡಿದ್ದಿದೆ ಗೊತ್ತಾ ಎಣ್ಣೆ ಎಲ್ಲ. ಇವತ್ತು ಕೋಬಾರ ಒಂದು ಪ್ರಯತ್ನದಿಂದ ಇವತ್ತು ಮೋದಿಜಿಯವರ ಒಂದು ಕೊಡುಗೆಯಾಗಿ ಇವತ್ತು ನಮ್ಮ ಭಾಗದಲ್ಲಿ ಸುಮಾರು 12
ರಾಷ್ಟ್ರೀಯ ಹೆದ್ದಾರಿಗಳು ಕೊಟ್ಟಿದ್ದಾರಾ, ಸಿಪೆಡ್ ಕಾಲೇಜ್ ಕೊಟ್ಟಿದ್ದಾರಾ, ಸೈನಿಕ್ ಸ್ಕೂಲ್ ಕೊಟ್ಟಿದ್ದಾರಾ? ಮತ್ತೆ ಇವತ್ತೇನು ಒಂದು ಟ್ರೈನ್ ಹೋಗ್ತಿತ್ತು, ಸುಮಾರು ಇವತ್ತು 12-13 ಟ್ರೈನ್ಗಳು ಇವತ್ತು ಓಡಾಡ್ತಾ ಇದೆ. ಇವತ್ತು ಮೇನ್ ಅಜೆಂಡಾನೇ ನೀವು ಯಾಕೆ ಮೋದಿ ಹೆಸರು ಹೇಳಿ ಹೋಗಿ ಕೇಳ್ತೀರಾ ಅಂತ. ಈಗ ಅವರು ಕಾಂಗ್ರೆಸ್ದವರು ಮತ್ತೆ ನಿನ್ನೆ ಸನ್ಮಾನ್ಯ ಶ್ರೀ ಖರ್ಗೆ ಸಾಬ್ರಿಗೆ ಯಾಕೆ ಕರ್ಸರು? ಅವ್ರು ನಿಂತವ್ರು ಅವರೇ ಮಾಡೋದಿತ್ತು, ಅವ್ರು ಯಾಕೆ ಕರೆಸ್ತಾ ಇದ್ರು ನಿನ್ನೆ? ಯಾರು ನಮ್ಮ ನಾಯಕರು ಇರ್ತಾರ, ನಾಯಕರ ಬಗ್ಗೆನೇ ಹೇಳ್ಬೇಕೀಗ. ಈಗ ಕಾಂಗ್ರೆಸ್ದವರು ಸಿದ್ದರಾಮಯ್ಯ ಅವ್ರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಹೆಸರು ಯಾಕೆ ತಗೋತಾ ಇದ್ದಾರೆ ಅವರು? ಈಗ ಅವ್ರದೇ ಆದಂತ ಪ್ರಭಾವ ಇತ್ತು ಅಂತಂದ್ರೆ ಗ್ಯಾರಂಟಿದು ಯಾಕೆ ಹೇಳ್ತಾ ಇದ್ದಾರೆ? ಸರ್ಕಾರದ್ದು, ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಗ್ಯಾರಂಟಿಗಳಿಗೆ ಯಾಕೆ ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಅವರು? ಇವತ್ತು ಅವ್ರು ನಮ್ಮ ನಾಯಕರ, ಮೋದಿಯವರು ನಾಯಕರ ಬಗ್ಗೆ ಹೇಳ್ಬೇಕಲ್ಲ ಮತ್ತ. सर आगे जेडीएस और बीजेपी का किस तरह से वर्क करेंगे सर? वो आगे ऊपर का हमारा पार्टी का हाईकमान क्या निर्णय लेते हैं उसके ऊपर ये रहेगा. अभी तो फिलहाल हम मैत्री में हैं. ये इलेक्शन में मैत्री में ज़्यादा से ज़्यादा सीट 28 को 28 सीट हम जिताने का है. कांग्रेस वाले पूरे सर 2 लाख से ज्यादा इस बार जीत होगी कांग्रेस की जिधर में एमपी. आप देखे होंगे ना, तब से आप देखे होंगे दिवंगत रामचंद्र वीरप्पा साहब के टाइम से देखो आप, बीदर जिले में एक बीजेपी का गढ़ है, ये बीजेपी का गढ़ है ये. रामचंद्र वीरप्पा साहब घर पे बैठ के जीतते थे. आज वही अभी आप देखे होंगे 2014 में, 2019 में, 2014 में 96,000 से जीते, 2019 में 1,16,000 वोटों से जीते. ये टाइम 2 लाख के ऊपर से जीतेंगे हम. सर सुनने में आ रहा है कि ज्यादा लीड हुमनाबाद से आएगी. हम 25,000 के ऊपर हम ये करें. क्यों बोलो तो हम वोट लिए सो असेंबली में 76 प्लस 26 1 लाख के ऊपर ये टाइम पे हमारा एनडीए अभ्यर्थी को मिलेंगे. सर मराठा समाज नाराज होता हुआ नजर आ रहा है. मराठा समाज नाराज नहीं, थोड़ा लीडर्स नाराज है. मराठा समाज बोलो तो बहुत शक्ति है यहाँ पे बीदर में, और तकरीबन 3 लाख के ऊपर उनका वोटर्स है. सभी मराठा के अभी हमारा मुखंड मुळे जी, मराठा समाज के अध्यक्ष मानकरे साहब, वो सब हमारा भारतीय जनता पार्टी के वास्ते काम कर रहे हैं. अभी एक एक लीडर को एक एक नाराजगी रहता, उनका पर्सनल रहता, उसके बाद में बात क्यों करेंगे? हम सभी भारतीय जनता पक्ष के वास्ते काम करेंगे. संगम इलेक्ट्रॉनिक में आपको मिलेंगे सभी तरह के इलेक्ट्रॉनिक होम अप्लायंसेस जैसे कि टीवी, फ्रिज, वॉशिंग मशीन, मोबाइल और भी बहुत सारे इलेक्ट्रॉनिक आइटम मिलेंगे. और साथ ही बजाज कार्ड पर भी आप ये सारे इलेक्ट्रॉनिक आइटम ले सकते हैं. इसका एड्रेस है अपोजिट डीसीसी बैंक हुमनाबाद. संगम इलेक्ट्रॉनिक में आपको मिलेंगे सभी तरह के इलेक्ट्रॉनिक होम अप्लायंसेस जैसे कि टीवी. हुमनाबाद के जीरपेट में वीरभद्रेश्वर मंदिर के पास कर्ष रेस्टोरेंट में आपको खूबसूरत जगह के साथ मिलेगा पिज्जा, स्टफ्ड गार्लिक ब्रेड, पास्ता, इंडियन, चाइनीज, इटालियन, थाई फूड. और इस रेस्टोरेंट में जो भी ये न्यूज देख कर जाएगा तो उन्हें 10% डिस्काउंट मिलेगा. और यहाँ पर सभी वेज आइटम्स मिलेंगे. हुमनाबाद तालुका मुलखेरा NS 65 मुर्गी फार्म के पास अरुणोदय एंटरप्राइजेस में होलसेल रेट में आपको मिलेंगे सभी तरह के प्लास्टिक फर्नीचर जैसे कि चेयर्स, डाइनिंग टेबल, होम नीड सोफा सेट और भी बहुत सारे प्लास्टिक आइटम. गुजराती ममता स्वीट मार्ट अपोजिट बस स्टैंड हुमनाबाद. गुजराती ममता स्वीट मार्ट अपोजिट बस स्टैंड हुमनाबाद. गुजराती ममता स्वीट मार्ट अपोजिट बस स्टैंड हुमनाबाद.